ಯಾರೋ ಆಲ್ರೆಡಿ ಬಂದ್ಬಿಟ್ಟು ಕುಕಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಫೈನಲಿ ನೀರು ತಗೊಂಡು ಬಂದಿದ್ದೀನಿ. ಈಗ ಮಳೆ ಬೇರೆ ಬರಂಗಿದೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಗಾಳಿ ಚೆನ್ನಾಗಿದೆ. ಅದಕ್ಕೋಸ್ಕರ ಇದರಲ್ಲೇ ಮಾಡಬೇಕಾಯ್ತು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಮತ್ತೊಂದು ಹೊಸ ಲೊಕೇಶನ್ಗೆ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮನೆಯಿಂದ ಅರೌಂಡ್ ಕ್ಯಾಂಪಿಂಗ್ ಲೊಕೇಶನ್ವರೆಗೂ ಜಾಸ್ತಿ ದೂರ ಆಯಿತು. ಒಂದು 35 ಕಿಲೋಮೀಟರ್ಸ್ ಆಯಿತು. 35 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಡ್ಬಿಟ್ಟು ಈಗ ನೋಡ್ಬೋದು ಲೊಕೇಶನ್ ಹತ್ರ ಬಂದಿದ್ದೀನಿ. ಫಸ್ಟ್ ಈಗ ಟೆಂಟ್ ಹಾಕೋಣ. ಟೆಂಟ್ ಹಾಕಿಬಿಟ್ಟು ಏನಾದರೂ ಕುಕ್ಕಿಂಗ್ ಮಾಡೋಣ, ನಂತರ ರಿಲ್ಯಾಕ್ಸ್ ಮಾಡೋಣ, ನೇಚರ್ ಜೊತೆ ಎಂಜಾಯ್ ಮಾಡೋಣ. ಬನ್ನಿ ಗೈಸ್. ಇವತ್ತಿನ ನೇಚರ್ ನೋಡ್ಬೋದು. ಸ್ವಲ್ಪ ಮಳೆ ಬೇರೆ ಬರೋಂಗಿದೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಲೊಕೇಶನ್ ನೋಡ್ಬೋದು. ಸೊ ಅಲ್ಲೆಲ್ಲೋ ದೇವಸ್ಥಾನ ಇದೆ ಅಲ್ಲಿ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ಇದೆ ಲೊಕೇಶನ್ನು. ಸೊ ಇಲ್ಲಿ ನಾನು ಲಗೇಜ್ ಎಲ್ಲ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಈಗ ನಮ್ಮ ಗಾಡಿಯಿಂದ ಲಗೇಜ್ ಎತ್ಕೊಂಡು ಈಗ ನಮ್ಮ ಲೊಕೇಶನ್ವರೆಗೂ ಹೋಗೋಣ. ಸೊ ನೋಡಿ, ನಾನು ಇವತ್ತು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೀನಿ. ಇನ್ನು ಸ್ವಲ್ಪ ಮುಂದ್ಗಡೆ ನಿಲ್ಲಿಸ್ಬಿಡು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯಾರೋ ಆಲ್ರೆಡಿ ಬಂದ್ಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಟೆಂಟ್ ಹಾಕಿದ್ದೀವಿ. ಈಗ ನನ್ನ ಜೊತೆ ನನ್ನ ಫ್ರೆಂಡು ಬಂದಿದ್ದಾರೆ ಇವತ್ತು. ಫಸ್ಟ್ ಹೋಗ್ಬಿಟ್ಟು ಈಗ ನೀರು ತೊಗೊಂಡು ಬರಬೇಕು. ನೀರು ತೊಗೊಂಡು ಬಂದರೆ ಎಲ್ಲ ಕೆಲಸ ಆರಾಮಾಗಿ ಹೋಗುತ್ತೆ. ನೋಡ್ಬೋದು, ಈ ಪ್ಲೇಸಲ್ಲಿ ಟೆಂಟ್ ಹಾಕಿದ್ದೀವಿ ನಾವು. ಯಾಕಂದರೆ ಇಲ್ಲಿ ಸ್ವಲ್ಪ ನೆರಳಿದೆ ಅಂತ. ಸೊ ಆ ಕಡೆ ಬೆಟ್ಟ ಇದೆ, ಆ ಕಡೆ ಬೇಡ ಅಂತ ಇಲ್ಲೇ ಹಾಕಿದ್ದೀವಿ, ಹತ್ತಿರ ಆಗುತ್ತೆ ಅಂತ. ಇನ್ನೊಂದು ನೆರಳೆಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ನೋಡ್ಬೋದು ಫೈನಲಿ ನೀರು ತಗೊಂಡು ಬಂದಿದ್ದೀನಿ. ಈಗ ಫಸ್ಟು ಈಗ ಕುಕ್ಕಿಂಗ್ ಮಾಡೋಣ. ಹೊಟ್ಟೆ ಬೇರೆ ಹಸಿತಾ ಇದೆ. ಫ್ರೆಂಡ್ಸ್, ಇದ್ರ ಹಿಂದ್ಗಡೆ ಬೆಟ್ಟ ಇದೆ. ಹಿಂದ್ಗಡೆ ನಾನು ಯಾಕಂದರೆ ಇಲ್ಲೇ ಹಾಕಿದ್ದು, ಬಿಕಾಸ್ ಫುಲ್ ತಂಪಾಗಿ ಗಾಳಿ ಬರ್ತಾಯಿದೆ, ಬಿಸಿಲು ಬೇರೆ. ಆ ರೀಸನಿಂದ ಇಲ್ಲೇ ಹಾಕ್ಕೊಂಡಿದ್ದು. ಬಿಸಿಲಿದೆ, ನೆರಳಿದೆ ಅಂತ ಇಲ್ಲೇ ಹಾಕ್ಕೊಂಡಿದ್ದು. ಪ್ಲಸ್ ಗಾಳಿ ಚೆನ್ನಾಗಿದೆ, ಅದಕ್ಕೋಸ್ಕರ. ಇಲ್ಲಾಂದರೆ ಆ ಕಡೆ ಹಾಕಿದ್ರೆ ಫುಲ್ ಬಿಸಿಲು. ಸೊ ಬಿಸಿಲಲ್ಲಿ ಈ ಬೇಸಿಗೆ ಕಾಲದಲ್ಲಿ ಕ್ಯಾಂಪಿಂಗ್ ಮಾಡೋದು ಜಾಸ್ತಿ ಕಷ್ಟ. ಅದಕ್ಕೋಸ್ಕರ ಎಲ್ಲಿ ನೆರಳಿರುತ್ತೋ ಮರದ ಕೆಳಗಡೆ ಅಲ್ಲಿ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಲಗೇಜ್ ಎಲ್ಲ ತೆಗ್ಬಿಡೋಣ ಆಚೆ ಕಡೆ. ಆರಾಮಾಗಿ ಈ ಬಿಸಿಲಲ್ಲಿ ನಮ್ಮ ಹತ್ರ ಜ್ಯೂಸ್ ಇದೆ, ಸ್ಟ್ರಾಬೆರಿ ಜ್ಯೂಸ್ ಮಾಡೋಣ. ಆಚೆ ಕಡೆ ಫುಲ್ ತಂಪಾದ ಗಾಳಿ ಬರ್ತದೆ. ಈ ಬಿಸಿಲಲ್ಲಿ ಜ್ಯೂಸ್ ಕುಡಿತಿದ್ರೆ ಚೆನ್ನಾಗಿರುತ್ತೆ.
ಜ್ಯೂಸ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಕಲರು ಕುಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಫೈನಲಿ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಈಗ ಆರಾಮಾಗಿ ಜ್ಯೂಸ್ ಕುಡಿಯೋಣ ಈ ಬಿಸಿಲಲ್ಲಿ. ಪ್ಲಸ್ ಗಾಳಿ ಬೇರೆ ತಂಪಾಗಿ ಬರ್ತದೆ. ಚಿಯರ್ಸ್ ಗಾಯ್ಸ್. ಫ್ರೆಂಡ್ಸ್, ಈಗ ಫಸ್ಟು ಚಾಪಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ವಾಶ್ ಮಾಡಿಕೊಂಡು ಚಾಪಿಂಗ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಫೈನಲಿ ಈಗ ಚಾಪಿಂಗ್ ಪ್ರೊಸೆಸ್ ಆಗಿದೆ. ಈಗ ಬೇಗ ಕುಕಿಂಗ್ ಮಾಡೋಣ ಫ್ರೆಂಡ್ಸ್. ಸೊ ಆಚೆ ಕಡೆ ಹೆವಿ ಗಾಳಿ ಇದೆ, ಅದಕ್ಕೋಸ್ಕರ ವಿಂಡ್ಶೀಲ್ಡ್ ಹಾಕ್ತಾ ಇದ್ದೀನಿ. ಸೊ ಈಗ ಕಂಪ್ಲೀಟಾಗಿ ಸೇಫ್ ಇರುತ್ತೆ. ಓಕೆ ಫ್ರೆಂಡ್ಸ್, ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದೆ. ಈಗ ಕಂಪ್ಲೀಟಾಗಿ ಬಾಯ್ಲ್ ಆಗೋಗಿದೆ. ಸೊ ಈ ಥರ ಇದೆ ನೇಚರ್ ಕಂಪ್ಲೀಟಾಗಿ. ಫ್ರೆಂಡ್ಸ್, ಫೈನಲಿ ಈಗ ಪಾಸ್ತಾ ಬಾಯ್ಲ್ ಆಗಿದೆ.
ಸೊ ಪ್ಯಾನ್ ತೊಗೊಂಡು ಬರಬೇಕಾಗಿತ್ತು, ಪ್ಯಾನ್ ಮರ್ತೋಗಿದ್ದೀನಿ ತೊಗೊಂಡು ಬರೋದು, ಅದಕ್ಕೋಸ್ಕರ ಇದರಲ್ಲೇ ಮಾಡಬೇಕಾಯ್ತು. ಸ್ವಲ್ಪ ಅರ್ಜೆಂಟಲ್ಲಿ ಬಂದುಬಿಟ್ಟೆ, ಇಲ್ಲಾಂದರೆ ಕ್ಲೀನಾಗಿ ಪ್ಯಾನ್ ಎಲ್ಲ ತಂದುಬಿಟ್ಟು ಮಾಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಏನೋ ಒಂದು ಮರ್ತೋಗ್ತೀವಿ ಕ್ಯಾಂಪಿಂಗಲ್ಲಿ. ಕ್ಯಾಂಪಿಂಗ್ ಅಂದ್ರೇ ಆ ಥರ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಪಾಸ್ತಾ ಕುಕ್ ಆಗೋಗಿದೆ. ಈಗ ತಿನ್ನೋ ಸಮಯ. ಈಗ ಫಸ್ಟು ಪಾಸ್ತಾ ಟೇಸ್ಟ್ ಮಾಡೋಣ. ಆಚೆ ಕಡೆ ಫುಲ್ ಗಾಳಿ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ವಿಂಡ್ಶೀಲ್ಡ್ ಇಟ್ಬಿಟ್ಟಿದ್ದೀನಿ. ಸೊ ಗಾಳಿಯಿಂದ ಪ್ರೊಟೆಕ್ಷನ್ ಇರುತ್ತೆ ಅಂತ. ಸೊ ಈಗ ನಾವು ಆಮ್ಲೆಟ್ ಕುಕ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಊಟ ರೆಡಿಯಾಗಿದೆ. ಈಗ ತಿನ್ನೋಣ. ಸೊ ದಿಸ್ ಈಸ್ ದ ಪಾಸ್ತಾ ಆ್ಯಂಡ್ ದಿಸ್ ಈಸ್ ದ ಆಮ್ಲೆಟ್. ಸೊ ಇದನ್ನು ಬೇಗ ಟೇಸ್ಟ್ ಮಾಡೋಣ. ಸೊ ಈಗ ಪಾಸ್ತಾ ಟ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಈಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸೊ ಇದರ ಟೇಸ್ಟು ನಮ್ಮ ಫ್ರೆಂಡ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಹೇಗಿರುತ್ತೆ ಅಂತ. ಅವ್ರ ಬಾಯಿಂದ ಕೇಳೋಣ ರಿವ್ಯೂ. ಹೇಗಿದೆ ಬ್ರೋ? ನಿಜನಾ? ತುಂಬ ಚೆನ್ನಾಗಿದೆ. ಈ ಥರ ಎನ್ವಿರಾನ್ಮೆಂಟಲ್ಲಿ ಈ ಥರ ಒಂದು ಫುಡ್ಡು ಇದು ಮೊದಲನೇ ಸತಿ ಬರ್ತಾ ಇರೋದು ಕ್ಯಾಂಪಿಂಗ್ಗೆ. ತುಂಬ ಚೆನ್ನಾಗಿದೆ. ಇದುವರೆಗೂ ನಾನು ಈ ಥರ ಕ್ಯಾಂಪಿಂಗಲ್ಲಿ ಈ ಥರ ಒಂದು ಫುಡ್ಡು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನನಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಕ್ಯಾಂಪಿಂಗ್ ಜೊತೆ ಬರೋಕ್ಕೆ ತುಂಬ ಥ್ಯಾಂಕ್ ಯು. ಫಸ್ಟ್ ಟೈಮು ಈ ಥರ ಕ್ಯಾಂಪಿಂಗ್ ಬಂದಿರೋದು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಫೈನಲಿ ಊಟ ಮಾಡಿದ್ದಾಯಿತು. ಇವತ್ತು ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ದಾಯಿತು. ಸೊ ಈಗ ನಮ್ಮ ಟೆಂಟ್ ಪ್ಯಾಕ್ ಮಾಡಿಬಿಟ್ಟು ಹೋಗೋಣ. ಈಗ ಇವತ್ತು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಊಟ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು, ಹೊಟ್ಟೆ ತುಂಬ ಇತ್ತು. ಸೊ ಈಗ ಹೋಗೋಣ. ನೆಕ್ಸ್ಟ್ ವಿಡಿಯೋ ಫುಲ್ ನೈಟ್ ಕ್ಯಾಂಪಿಂಗ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇನ್ನು ಕ್ಯಾಂಪಿಂಗ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಈಗ. ಸೊ ಈ ವಿಡಿಯೋವನ್ನು ಎಲ್ಲಿಂದ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಫಸ್ಟು ಟೆಂಟನ್ನು ಪ್ಯಾಕ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಿಮಗೋಸ್ಕರ ನಾನು ಕ್ಯಾಂಪಿಂಗ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆದಷ್ಟು ನನ್ನ ಚಾನಲ್ ಜೊತೆ ಕನೆಕ್ಟೆಡ್ ಆಗಿರಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಎಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿ ಪ್ಲೀಸ್.
ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಅದರಲ್ಲೆಲ್ಲ ಜಾಯ್ನ್ ಆಗಿ. ಓಕೆ ಗೈಸ್, ಬಾಯ್ ಆ್ಯಂಡ್ ಟೇಕ್ ಕೇರ್.